ಹಾಯ್ ಎವ್ರಿವನ್ ಗಾಯ್ಸ್, ನಿಮಗೋಸ್ಕರ ಒಂದು ಲೋನ್ ಫ್ರಂಟ್ ಅನ್ನೋ ಒಂದು ಅಪ್ಲಿಕೇಶನ್ ನಾನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ನಿಂದ ನಮಗೆ ಇನ್ಸ್ಟಂಟಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ನೀವು ಕೂಡ ಲೋನ್ನ ಹುಡುಕ್ತಾ ಇದ್ದೀರಾ, ಹಾಗಾದರೆ ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಬೆಸ್ಟ್ ಆಗಿದೆ. ಇದು ಒಂದು ಲೋನ್ ಫ್ರಂಟ್ ಪರ್ಸನಲ್ ಲೋನ್ ಆ್ಯಪ್ ಅಂತ ಈ ಒಂದು ಅಪ್ಲಿಕೇಶನ್ ನೇಮ್ ಆಗಿರುತ್ತೆ. ಇದು ಏನಿದೆ ವೈಭವ್ ವ್ಯಾಪಾರ್ ಪ್ರೈವೇಟ್ ಲಿಮಿಟೆಡ್ ಕಡೆಯದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 5 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ಜೊತೆಗೆ ಫೈನಾನ್ಸ್ ಏನಾದರೂ ನೀಡಿತ್ತು, ಫೈನಾನ್ಷಿಯಲ್ ನೀಡ್ಸ್ ಇತ್ತು ಅಂದರೂ ಕೂಡ ನಾವಿಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಡೀಟೇಲ್ ಆಗಿರ್ಬೋದು, ಹಾಗೆ ಜೊತೆಗೆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು, ಹಾಗೆ ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ, ಯಾವ ರೀತಿಯಾಗಿ ನಮಗೆ ಡಾಕ್ಯುಮೆಂಟ್ಸ್ನ ಇವರು ಕೇಳ್ತಾರೆ ಲೋನ್ ಅಪ್ಲೈ ಮಾಡ್ಕೋಬೇಕಾದ್ರೆ ಅನ್ನೋ ಒಂದು ಫುಲ್ ಡೀಟೇಲ್ ಜೊತೆಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಲೋನ್ ಫ್ರಂಟ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ನಾವು ಸೈನ್ ಅಪ್ ಅಥವಾ ಲಾಗಿನ್ ಆಗಬೇಕಂದ್ರೆ ಮೊದಲದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿ ನಂತರ ನಮಗೆ OTPನ ಕಳಿಸ್ತಾರೆ. ಆ ಒಂದು OTP ಮೂಲಕ ನಾವಿಲ್ಲಿ ರಿಜಿಸ್ಟರ್ ಆಗಬೇಕು. ಇನ್ಸ್ಟಂಟಾಗಿ ಲೋನ್ ಅಪ್ರೂವಲ್ನ ಮಾಡ್ತಾರೆ. ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಬೇಸಿಕ್ ಇನ್ಫಾರ್ಮೇಷನ್ ಹಾಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಟ್ಟರೆ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಲೋನ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಕನ್ವೀನಿಯಂಟ್ ಆಗಿರುವಂಥ ಒಂದು KYC ಮೂಡನ್ನ ನಾವೇ ಇಲ್ಲಿ ಚೂಸ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಒಂದು ಲೋನ್ ಪ್ರಾಡಕ್ಟ್ ಯಾವ ರೀತಿಯಾಗಿ ನಮಗೆ ಬೇಕು, ನಮ್ಮ ಒಂದು ಕಂಫರ್ಟೇಬಲ್ ಆಗಿ ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದಾಗಿದೆ. 30,000 ಅನ್ನೋದು 360 ಡೇಸ್ವರೆಗೂ ಇರುತ್ತೆ, 25,000 ಅನ್ನೋದು 270 ಡೇಸ್ವರೆಗೂ ಇರುತ್ತೆ, 20,000 ಅನ್ನೋದು 180 ಡೇಸ್ವರೆಗೂ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಮಲ್ಟಿಪಲ್ ಆಗಿ ರೀಪೇಮೆಂಟ್ ಮೆಥಡ್ಸ್ ಕೂಡ ಆಫರಿಂಗ್ನ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಇನ್ಸ್ಟಂಟಾಗಿ ಲೋನ್ ಬೇಕಿತ್ತು, ಹಾಗೆ ನಿಮ್ಮ ಹತ್ರ ಏನಾದರೂ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಸಾಕು, ನಿಮಗೆ ಇವರು ಈಸಿಯಾಗಿ ಲೋನ್ ಅದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಲೋನ್ ಅಮೌಂಟ್ ನಮಗೆ 1,500 to 2 lakhsವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ಟೆನ್ಯೂರ್ಸ್ ಬಂದುಬಿಟ್ಟು 3 ಮಂತ್ಸಿಂದ ಹಿಡಿದು 24 ಮಂತ್ಸ್ವರೆಗೂ ನಮಗೆ ಸಿಗ್ತಾ ಇದೆ. ಹಾಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 15.95% to 35.95%ವರೆಗೂ ನಮಗೆ ಪರ್ ಆ್ಯನಮಲ್ಲಿ ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 1% to 7.5%ವರೆಗೂ ಲೋನ್ ಅಮೌಂಟ್ ಸಿಗ್ತಾ ಇದೆ. ಹಾಗೆ ಇಲ್ಲಿ APR ರೇಂಜ್ ಬಂದುಬಿಟ್ಟು 17% to 70% ನಮಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಒಂದು ರೀಪೇಮೆಂಟ್ ಮಾಡೋ ಒಂದು ಪೀರಿಯಡ್ ಬಂತು ಅಂದರೆ ಕ್ಯಾಶೇ ನನಗೆ ಕಟ್ಟೋಕ್ಕಾಗಲ್ಲ ಅಂದರೆ ನೀವು ಈಸಿಯಾಗಿ ಆನ್ಲೈನ್ ಮುಖಾಂತರ UPIನ ಯೂಸ್ ಮಾಡಿಕೊಂಡು ಗೂಗಲ್ ಪೇ ಅಥವಾ Paytm, ಫೋನ್ಪೇ, ಅಮೆಝಾನ್ ಪೇ ಈ ರೀತಿಯಾಗಿ ಹಲವಾರು UPIs ಇರುತ್ತೆ ಅಲ್ವಾ, ಇದರಿಂದ ನೀವು ರೀಪೇಮೆಂಟ್ ಕೂಡ ಮಾಡ್ಕೋಬಹುದು. ಫೀಸ್ ಕೂಡ ಇರೋದಿಲ್ಲ, 0 ಇರುತ್ತೆ. ಒಂದು ಎಕ್ಸಾಂಪಲಿಂದ ನೋಡೋದಾದರೆ ಎಷ್ಟು ರೇಟ್ ಇರುತ್ತೆ, ಇಂಟ್ರೆಸ್ಟ್ ರೇಟು, ಲೋನ್ ಅಮೌಂಟು, ಟೆನ್ಯೂರು, GST ಅನ್ನೋದಾದರೆ ಲೋನ್ ಅಮೌಂಟ್ ನಮ್ದೇನಾದರೂ ಸಪೋಸ್ 50,000 ಇತ್ತು ಅಂದರೆ ಈ ಒಂದು 50,000 ಲೋನ್ ಅಮೌಂಟ್ಗೆ ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ನ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 17.95% ನಮಗೆ ಸಿಗ್ತಾ ಇದೆ ಪರ್ ಆ್ಯನಮ್ಗೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 1,000 ರೂಪೀಸ್ನ ತೊಗೊಳ್ತಾರೆ, ಅಂದರೆ 2%ನ ಆ್ಯಡ್ ಮಾಡ್ತಾರೆ. ಹಾಗೆ ಲೈಫ್ ಟೈಮ್ ರಿಜಿಸ್ಟ್ರೇಷನ್ ಫೀಸ್ ಒಂದ್ಸತಿ ನಾವು ರಿಜಿಸ್ಟರ್ ಮಾಡಿಕೊಂಡ್ರೆ ಮತ್ತೆ ರಿಜಿಸ್ಟರ್ ಮಾಡೋ ಒಂದು ಅಮೌಂಟ್ ಇರೋದಿಲ್ಲ. ಜಸ್ಟ್ 250ಇಂದ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ ನ್ಯೂ ಕಸ್ಟಮರ್ಸ್ ಇದ್ದರೆ. ಹಾಗೆ ಇಲ್ಲಿ GST ಆನ್ ಫೀಸ್ ಮೇಲೆ ನೋಡೋದಾದರೆ 18% ನಮಗೆ ಸಿಗ್ತಾ ಇದೆ. ಅಮೌಂಟ್ ಬಂದುಬಿಟ್ಟು 225 ರೂಪೀಸ್ ನಮಗೆ ಆಗುತ್ತೆ. ಹಾಗೆ ಇಲ್ಲಿ EMI ಬಂದುಬಿಟ್ಟು ನಮ್ಮದು ಮಂತ್ಲಿ EMI 4,583 ರೂಪೀಸ್ ಹಂಗೆ ನಾವು ಪೇ ಮಾಡ್ಕೋಬೇಕು. ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು ನಮ್ಮದು 54,996 ರೂಪೀಸ್ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ನಮಗೆ 4,996 ನಮಗೆ ಆಗುತ್ತೆ. ಈ ಒಂದು ಲೋನ್ ಫ್ರಂಟ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಇಲ್ಲಿ ಡಿಜಿಟಲ್ ಪ್ರೋಸೆಸಿಂಗ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಕ್ರೆಡಿಟ್ ಕಾರ್ಡ್ ರಿಕ್ವೈರ್ಡ್ ಕೂಡ ಬೇಕಾಗಿಲ್ಲ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ತುಂಬ ಕಡಿಮೆ ಇದೆ. ಪ್ರೊಸೆಸಿಂಗ್ ಫೀಸ್ ಕೂಡ ಲೋ ಆಗಿದೆ. ಹಾಗೆ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಮಗೆ ಸಿಗ್ತಾ ಇದೆ. ಬಿಕಾಸ್ ಇಲ್ಲಿ 24x7 ನಾವು ಅವೈಲೇಬಲ್ ಇರ್ತೀವಿ ಅಂತ ಹೇಳ್ತಾ ಇದೆ. ಹಾಗೆ ಇಲ್ಲಿ ಪೇಮೆಂಟ್ಸ್ ಕೂಡ ತುಂಬಾ ಈಸಿಯಾಗಿ ಬೆನಿಫಿಟ್ಟಿಂದ ನಮಗೆ ಸಿಗ್ತಾ ಇದೆ. ಮಲ್ಟಿಪಲ್ ಲೋನ್ ಅಮೌಂಟ್ ಕೂಡ ಸಿಗ್ತಾ ಇದೆ ನಮಗೆ. ಟ್ರಸ್ಟ್ ಕೂಡ ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ನ. ನೀವು ಕೂಡ ಟ್ರಸ್ಟ್ ಮಾಡಿಕೊಂಡು ಲೋನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಲೋನ್ ಅಪ್ಲೈ ಮಾಡಿಕೊಂಡು ಲೋನ್ ಅಮೌಂಟ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನಿಮ್ಮ ಒಂದು ಲೋನ್ ಅಮೌಂಟ್ ಯೂಸ್ ಮಾಡ್ಕೊಂಡ ನಂತರ ರೀಪೇಮೆಂಟ್ ಪೀರಿಯಡ್ ಬಂದಾಗ ಟೈಮ್ ಟು ಟೈಮ್ ರೀಪೇಮೆಂಟ್ ಮಾಡಿ, ಎನಿ ಡ್ಯೂ ಚಾರ್ಜಸ್ ಬೀಳ್ದೇನೆ. ಸೊ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ನಿಮಗೆ ತುಂಬ ಈಸಿಯಾಗಿ ಲೋನ್ ರೀಪೇಮೆಂಟ್ ಅನ್ನೋದು ಸಿಗ್ತಾ ಇದೆ. ಬನ್ನಿ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ.
ಇಲ್ಲಿ ನಮಗೆ ಈಸಿಯಾಗಿ ರೀಪೇಮೆಂಟ್ ಆಪ್ಷನ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಇಂಪ್ರೂವ್ ಕೂಡ ಮಾಡ್ಕೋಬೋದು. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಈ ಒಂದು ಅಪ್ಲಿಕೇಶನ್ ಇದೆ. ಹಾಗೆ ಇಲ್ಲಿ NBFC ಅಪ್ಲಿಕೇಶನ್ ಆಗಿನೇ ಇದು ರನ್ ಆಗ್ತಾ ಇದೆ. ಆಟೋ ಡೆಬಿಟ್ ಫೀಚರ್ ಕೂಡ ಇದರಲ್ಲಿ ನಾವು ನೋಡಬಹುದು. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ಎಲ್ಲ ಪರ್ಮಿಷನ್ಸ್ನ ನೀವು ಓದ್ಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಮ್ಮ ಒಂದು ಲಾಗಿನ್ ಅಥವಾ ಸೈನ್ ಅಪ್ನ ಕೇಳ್ತಾ ಇದೆ ನಮ್ಮ ಒಂದು ಮೊಬೈಲ್ ನಂಬರಿಂದ. 10 ಡಿಜಿಟ್ ಮೊಬೈಲ್ ನಂಬರ್ನ ನಾವು ಇಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿಕೊಂಡು ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. OTPನ ಕಳಿಸ್ತಾರೆ. ಆ ಒಂದು OTP ಎಂಟರ್ ಆದ ನಂತರ ವೆರಿಫೈ ಮಾಡ್ತಾರೆ. ಆ ನಂತರ ನಮ್ಮ ಒಂದು ಇಮೇಲ್ ವೆರಿಫಿಕೇಶನ್ನ ಕೇಳುತ್ತೆ. ಸೊ ಇಮೇಲ್ ಅಡ್ರೆಸ್ನ ನಾವು ಏನು ಯೂಸ್ ಮಾಡ್ತಾ ಇದ್ವಿ ಆ ಒಂದು ಕಮ್ಯುನಿಕೇಷನ್ ಯೂಸ್ ಮಾಡ್ತಾ ಇರೋಂಥ ಇಮೇಲ್ ID ನ ನಾವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಪ್ಯಾನ್ ಡೀಟೇಲ್ಸ್ನ ನಾವು ಎಂಟರ್ ಮಾಡ್ಕೋಬೇಕು. ನಮ್ಮ ಒಂದು ಫುಲ್ ನೇಮ್ ಆ್ಯಸ್ ಪರ್ ಪ್ಯಾನಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ನೇಮ್ ಇರುತ್ತೆ ಆ ರೀತಿಯಾಗಿ ಎಂಟರ್ ಮಾಡ್ಕೋಬೇಕು. ಹಾಗೆ ಪ್ಯಾನ್ ನಂಬರ್ ಕೂಡ ನಾವು ಎಂಟರ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ನ ನಾವು ಎಂಟರ್ ಮಾಡ್ಕೋಬೇಕು. ಅಂದರೆ ಡೇಟ್ ಆಫ್ ಬರ್ತ್ ಪ್ಯಾನಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಮಿಸ್ಟೇಕ್ ಇರಲಾರ್ದೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಜೆಂಡರ್ನ ಕೇಳುತ್ತೆ. ಸೊ ಮೇಲಾ ಫೀಮೇಲಾ ಯಾವುದಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಆಧಾರ್ ನಂಬರ್ ಏನಿರುತ್ತೆ ಅದನ್ನು ನಾವು ಎಂಟರ್ ಮಾಡ್ಕೋಬೇಕು. ಸೊ ಆಧಾರ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಪಿನ್ ಕೋಡ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಪಿನ್ ಕೋಡ್ ಹಾಗೆ ಕರೆಂಟ್ ಅಡ್ರೆಸ್ ಪಿನ್ ಕೋಡ್, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಯಾವುದಾಗಿರುತ್ತೆ ಆ ಊರಿಂದು ಒಂದು ಪಿನ್ ಕೋಡ್ನ ಕಳಿಸ್ಬೇಕಾಗುತ್ತೆ. ಜೊತೆಗೆ ನೀವು ಪ್ರೆಸೆಂಟ್ ಎಲ್ಲಿದ್ದೀರಾ ಯಾವ ಊರಲ್ಲಿದ್ದೀರಾ ಆ ಊರದ್ದು ಕೂಡ ಪಿನ್ ಕೋಡ್ನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಟ ನಂತರ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ನನಗೆ ತೋರಿಸ್ತಾ ಇದೆ. ಸೊ ನನಗೆ ಇಲ್ಲಿ 1 ಲ್ಯಾಕ್ವರೆಗೂ ನಾನು ಎಲಿಜಿಬಲ್ ಇದ್ದೀನಿ. ನಿಮಗೂ ಕೂಡ ಇದೇ ರೀತಿಯಾಗಿ ಎಲಿಜಿಬಿಲಿಟಿ ಚೆಕ್ ಮಾಡಿ ನಿಮಗೆ ಲೋನ್ನ ಅಪ್ರೂವಲ್ ಮಾಡಿದರೆ ನೀವು ಖಂಡಿತ ಲೋನ್ನ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಲೋನ್ನ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಇಲ್ಲಿ ತುಂಬ ಸೇಫ್ ಆಗಿ ಈ ಒಂದು ಅಪ್ಲಿಕೇಶನ್ ಇದೆ. ನನಗೆ ಇಲ್ಲಿ 1 ಲ್ಯಾಕ್ವರೆಗೂ ಕೊಟ್ಟಿದ್ದಾರೆ ಲೋನ. ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೂ ಕೂಡ ತುಂಬ ಖುಷಿ ಆಗ್ತಾ ಇದ್ದರೆ ಲೋನ್ ಅಮೌಂಟ್ನ ಅಪ್ರೂವಲ್ ನೋಡಿಕೊಂಡು ನೀವು ಕೂಡ ಇದೇ ರೀತಿಯಾಗಿ ಪರ್ಸ್ನಲ್ ಡೀಟೇಲ್ಸ್ನ ನೀಟಾಗಿ ಕೊಟ್ಟರೆ ಲೋನ್ ಅಪ್ರೂವಲ್ ಮಾಡ್ತಾರೆ, ಲೋನ್ ಆಫರ್ ಕೂಡ ಮಾಡ್ತಾರೆ. ಬೇಸಿಕ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇದು ಗ್ರೀನ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ನನ್ನ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಪ್ರೂಫ್ನ ನಾನು ಕಂಪ್ಲೀಟ್ ಮಾಡಿದ್ರೆ ನನ್ನ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ವಾಟ್ ಈಸ್ ದ ಸೋರ್ಸ್ ಆಫ್ ಸ್ಯಾಲರಿ. ಸೊ ನನ್ನ ಒಂದು ಸೋರ್ಸ್ ಏನಿದೆ ಯಾವ ರೀತಿಯಾಗಿ ನನಗೆ ಇನ್ಕಮ್ ಬರುತ್ತೆ ಅಂತ ಕೇಳ್ತಾ ಇದೆ. ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಅನ್ಎಂಪ್ಲಾಯ್ಡಾ, ಸ್ಟೂಡೆಂಟಾ ಏನಿದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಪ್ರೊಫೆಷನಲ್ ಏನಿದೆ ಅದನ್ನು ಚೂಸ್ ಮಾಡ್ಕೋಬೇಕು. ಆ್ಯನ್ಯುವಲ್ ಇನ್ಕಮ್ನ ನಾವು ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಎಜುಕೇಷನ್ ಏನಾಗಿದೆ ಏನು ಕಂಪ್ಲೀಟ್ ಮಾಡಿದ್ದೀವಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಆ್ಯನ್ಯುವಲ್ ಹೌಸ್ ಹೋಲ್ಡ್ ಇನ್ಕಮ್, ನಮ್ಮ ಒಂದು ಮನೆಯ ಹೌಸ್ ಹೋಲ್ಡ್ ಇನ್ಕಮ್ ಆ್ಯನ್ಯುವಲ್ ಆಗಿ ಎಷ್ಟು ಬರುತ್ತೆ ಅದನ್ನು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮ್ಯಾಚುವಲ್ ಸ್ಟೇಟಸ್ನ ಕೇಳ್ತದೆ. ಸೊ ಮ್ಯಾರಿಡಾ ಸಿಂಗಲ್ಲ ಏನಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಲ್ಯಾಂಗ್ವೇಜ್ನ ಕೇಳ್ತದೆ. ಸೊ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮಗೊಂದು ಕರೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. ಸೊ ನಮ್ಮ ಒಂದು ಅಡ್ರೆಸ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪಿನ್ ಕೋಡ್, ಸಿಟಿ ಯಾವುದಿರುತ್ತೆ, ಸ್ಟೇಟ್ ಯಾವುದಿರುತ್ತೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ರೆಸಿಡೆನ್ಸ್ ಯಾವುದಿದೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವೇನಾದರೂ ಸೆಲ್ಫ್ ಓನ್ಡಾ ಅಥವಾ ರೆಂಟೆಡಲ್ಲಿದ್ದೀವ ಅಥವಾ ಫ್ರೆಂಡ್ಸ್ ಮನೇಲಿದ್ದೀವ ಅಥವಾ ರೂಮಲ್ಲಿ PGನಲ್ಲಿದ್ದೀವ, ಯಾವ ರೀತಿಯಾಗಿ ನಾವು ಓನ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಸ್ಟೇ ಮಾಡ್ತಾ ಇದ್ದೀವಿ ರೆಸಿಡೆನ್ಸ್ನ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನನ್ನ ಒಂದು ಡೀಟೇಲ್ಸ್ ಎಲ್ಲ ತೊಗೊಂಡ ನಂತರ ಎಲಿಜಿಬಿಲಿಟಿ ಚೆಕ್ ಇನ್ ಪ್ರೋಗ್ರೆಸ್ನಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ವೆಯ್ಟ್ ಮಾಡ್ಕೋಬೇಕು. ಸೊ ನನ್ನ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನನಗೆ ಲೋನ್ ಅನ್ನೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದಾಗಿದೆ ಇಲ್ಲಿವರೆಗೂ ಪ್ರೋಸೆಸ್ ಅನ್ನೋದು. ಸೊ ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ನ ನಾವು ಕಂಪ್ಲೀಟ್ ಮಾಡಿಕೊಂಡು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೊಳ್ದೇ ನೀವು ಕೂಡ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.